ಮುಂದುವರಿದ ಭಾಗ. ಅವನ ಮಾತುಗಳನ್ನು ಕೇಳಿದ ಧನ್ವಿಗೆ ತನ್ನ ಹೆಚ್ಚುತ್ತಿರುವ ಹೃದಯ ಬಡಿತವನ್ನು ಹೇಗೆ ನಿಯಂತ್ರಿಸಬೇಕೆಂದು ಅರ್ಥವಾಗುತ್ತಿರಲಿಲ್ಲ. ಅವಳ ಮೈ ರೋಮಾಂಚನವಾಯಿತು. ಧ್ರುವನ ಈ ಮಾತುಗಳು ಮತ್ತು ಅವನ ಸ್ಪರ್ಶ. ಅಯ್ಯೋ, ಅವಳಿಗೆ ತನ್ನ ಪ್ರೀತಿಯವನ ಬಾಹುಗಳಲ್ಲಿ ಸ್ವರ್ಗದ ಅನುಭವವಾಗುತ್ತಿತ್ತು. ಧನ್ವಿ ಅವನ ಕಡೆಗೆ ನೋಡಲು ಬಯಸಿದ್ದಳು. ಅವಳು ಧ್ರುವನ ಮುಖವನ್ನು ನೋಡಲು ಬಯಸಿದ್ದಳು. ಅಲ್ಲಿ ಅವಳಿಗಾಗಿ ಪ್ರೀತಿ ಕಾಣಿಸಬೇಕು. ಇಲ್ಲದಿದ್ದರೆ ಅವಳಿಗೆ ಧ್ರುವನ ಕಣ್ಣುಗಳಲ್ಲಿ ತನಗಾಗಿ ಕೇವಲ ಕೋಪ ಮಾತ್ರ ಕಾಣಿಸುತ್ತಿತ್ತು. ಆದರೆ ಧ್ರುವ ಅವಳನ್ನು ತಿರುಗಲು ಬಿಡುತ್ತಿರಲಿಲ್ಲ. ಧನ್ವಿ ನಿಧಾನವಾಗಿ, ಕೇಳಿ, ನೀವು ಈಗ ನಿಜವಾಗಿಯೂ ನನ್ನ ವ್ರತವನ್ನು ಮುರಿಯುತ್ತೀರಾ ಎಂದು ಕೇಳಿದಳು. ಅವಳು ಹಾಗೆ ಹೇಳುತ್ತಿದ್ದಂತೆ ಧ್ರುವ ತಕ್ಷಣ ಅವಳ ಸೊಂಟವನ್ನು ತಿರುಗಿಸಿ ತನ್ನ ಕಡೆಗೆ ಮಾಡಿಕೊಂಡು ಆಹಾ, ನಿನ್ನ ಈ ಕೇಳಿ ಎಂಬ ಮಾತು ನಿಜವಾಗಿಯೂ ನನ್ನ ಪ್ರಾಣ ತೆಗೆಯುತ್ತದೆ ಧನು ಎಂದು ಹೇಳಿದನು. ಅವನ ಬಾಯಿಂದ ಧನು ಎಂಬ ಮಾತು ಕೇಳಿ ಧನ್ವಿಯ ಮುಖದ ಮೇಲೆ ನಗು ಮೂಡಿತು. ಅವಳು ಬೇಗನೆ ಏನು ಏನು ಹೇಳಿದ್ದೀರಿ ನೀವು ಎಂದು ಕೇಳಿದಳು. ಧ್ರುವ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಚೆನ್ನಾಗಿ ಹಿಡಿದು, ಹೇಗೆ ನೀನು ನನ್ನನ್ನು ಕೇಳಿ ಎಂದು ಹೇಳುತ್ತೀಯೋ ಹಾಗೆಯೇ ನೀನು ನನ್ನ ಧನು ಎಂದು ಹೇಳಿದನು. ಅವನ ಮಾತಿಗೆ ಈಗ ಧನ್ವಿಯ ಮುಗುಳ್ನಗು ಇನ್ನೂ ಹೆಚ್ಚಾಯಿತು. ಮುಂದಿನ ಕ್ಷಣದಲ್ಲಿ ಧ್ರುವ ತೀವ್ರವಾದ ಧ್ವನಿಯಲ್ಲಿ, ನಾನು ನಿನ್ನ ವ್ರತವನ್ನು ಮುರಿಯಬೇಕೆಂದು ನೀನು ಬಯಸುತ್ತೀಯ ಅಲ್ಲವೇ ಎಂದು ಕೇಳಿದನು. ಧನ್ವಿ ನಗುತ್ತಾ ತನ್ನ ತಲೆಯನ್ನು ಒಪ್ಪಿಗೆ ಸೂಚಿಸಿ ಅಲ್ಲಾಡಿಸಿದಳು. ಅವಳ ಕಣ್ಣುಗಳಲ್ಲಿ ಈ ಸಮಯದಲ್ಲಿ ವಿಪರೀತ ಪ್ರೀತಿ ಕಾಣಿಸುತ್ತಿತ್ತು ಮತ್ತು ಸಂತೋಷದಿಂದ ಅವಳ ಮುಖ ನಿಜವಾಗಿಯೂ ಗುಲಾಬಿ ಹೂವಿನಂತೆ ಅರಳಿತು. ಧ್ರುವ ಬಹಳ ಸೆಡಕ್ಟಿವ್ ಧ್ವನಿಯಲ್ಲಿ, ಹಾಗಾದರೆ ನೀನು ಯಾವ ರೀತಿ ವ್ರತ ಮುರಿಯಲು ಬಯಸುತ್ತೀಯಾ? ನೀರು ಕುಡಿದು ಅಥವಾ ನನ್ನ ತುಟಿಗಳನ್ನು ಸ್ಪರ್ಶಿಸಿ ಎಂದು ಕೇಳಿದನು. ಅವನ ಮಾತಿಗೆ ಧನ್ವಿಯ ಮೈಮೇಲೆ ರೋಮಾಂಚನವಾಯಿತು. ತಾನು ಏನೋ ತಪ್ಪಾಗಿ ಕೇಳಿದ್ದೇನೆ ಎಂದು ಅವಳಿಗೆ ಅನಿಸಿತು. ಅವಳು ಬೇಗನೆ, ನೀವು ಏನು ಹೇಳುತ್ತಿದ್ದೀರಿ? ಕೇಳಿ, ನನಗೆ ಏನೂ ಅರ್ಥ. ಅವಳ ಮಾತು ಪೂರ್ತಿಯಾಗುವ ಮೊದಲೇ ನಾಚಿಕೆಯಿಂದ ಅವಳ ಕಣ್ಣರೆಪ್ಪೆಗಳು ಇಳಿದಿದ್ದವು. ಅಲ್ಲಿಯವರೆಗೆ ಅವಳು ಧ್ರುವನ ಕಡೆಗೆ ನೋಡುತ್ತಿದ್ದಳು. ಆದರೆ ಈಗ ಧ್ರುವ ಅವಳನ್ನು ಯಾವ ತೀವ್ರವಾದ ನೋಟದಿಂದ ನೋಡಲು ಪ್ರಾರಂಭಿಸಿದ್ದನೋ ಅವಳಿಂದ ಧ್ರುವನ ಕಡೆಗೆ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಧ್ರುವ ತನ್ನ ಕೈಯನ್ನು ಅವಳ ಕುತ್ತಿಗೆಯ ಮೇಲೆ ಇಟ್ಟು ತನ್ನ ಬೆರಳುಗಳಿಂದ ಅವಳ ಕುತ್ತಿಗೆಯನ್ನು ಸವರುತ್ತಾ, ನಾನು ಏನು ಕೇಳುತ್ತಿದ್ದೇನೆ ಎಂದು ನಿನಗೆ ಗೊತ್ತಿಲ್ಲವೇ ರೋಸ್ ಪೆಟಲ್? ನೀನು ನಿನ್ನ ವ್ರತವನ್ನು ಹೇಗೆ ಮುರಿಯಲು ಬಯಸುತ್ತೀಯಾ ಎಂದು ನಾನು ಕೇಳುತ್ತಿದ್ದೇನೆ. ನೀರು ಕುಡಿದು ಅಥವಾ ನನ್ನ ತುಟಿಗಳಿಂದ ಪ್ರೀತಿಯ ಮಧು ಕುಡಿದು ಎಂದು ಹೇಳುತ್ತಾ ಅವನು ತನ್ನ ಹೆಬ್ಬೆರಳಿನಿಂದ ಧನ್ವಿಯ ತುಟಿಗಳನ್ನು ಸವರುತ್ತಿದ್ದನು. ಧನ್ವಿ ತನ್ನ ಹೆಚ್ಚುತ್ತಿರುವ ಹೃದಯ ಬಡಿತವನ್ನು ನಿಯಂತ್ರಿಸಿಕೊಂಡು ಬಹಳ ನಿಧಾನವಾಗಿ, ನೀವು ಹೇಗೆ ಕುಡಿಸಲು ಬಯಸುತ್ತೀರೋ ಹಾಗೆ ಎಂದು ಹೇಳಿದಳು. ಅವಳು ಹಾಗೆ ಹೇಳುತ್ತಿದ್ದಂತೆ ಧ್ರುವ ನಕ್ಕನು ಮತ್ತು ಮುಂದಿನ ಕ್ಷಣದಲ್ಲಿ ಅವನು ತನ್ನ ಮುಖವನ್ನು ಧನ್ವಿಯ ಮುಖದ ಕಡೆಗೆ ತಗ್ಗಿಸಿ ಅವಳ ತುಟಿಗಳನ್ನು ಲಾಕ್ ಮಾಡಿದನು. ಧನ್ವಿಯ ಕಣ್ಣುಗಳು ಈಗ ಸಂಪೂರ್ಣವಾಗಿ ಮುಚ್ಚಿದ್ದವು ಮತ್ತು ಅವಳ ಕೈಗಳು ತಕ್ಷಣ ಧ್ರುವನ ಭುಜದ ಮೇಲೆ ಬಂದವು ಮತ್ತು ಈಗ ಕೈಗಳು ನಿಧಾನವಾಗಿ ಅವನ ಬೆನ್ನಿನ ಕಡೆಗೆ ಹೋಗಲು ಪ್ರಾರಂಭಿಸಿದವು. ಧ್ರುವನ ಪ್ರೀತಿಯನ್ನು ಅನುಭವಿಸಿ ಧನ್ವಿಯ ರೋಮ ನಡುಗುತ್ತಿತ್ತು. ಒಂದು ವಿದ್ಯುತ್ ಪ್ರವಾಹದಂತೆ ಅವಳಿಗೆ ತನ್ನ ಇಡೀ ದೇಹದಲ್ಲಿ ಹರಿಯುತ್ತಿರುವುದು ಅನುಭವವಾಯಿತು ಮತ್ತು ಅವಳ ಕೈಗಳು ಧ್ರುವನ ಮೇಲೆ ಇನ್ನೂ ಬಿಗಿಯಾಗಿ ಹಿಡಿತ ಸಾಧಿಸಿದವು. ಅವಳು ಚಂದ್ರನ ದರ್ಶನವನ್ನು ಮೊದಲೇ ಮಾಡಿದ್ದಳು ಮತ್ತು ಈಗ ಧ್ರುವನ ತುಟಿಗಳಿಂದ ನಿಜವಾಗಿಯೂ ಪ್ರೀತಿಯ ಮಧು ಕುಡಿದು ಅವಳ ವ್ರತವು ಬಹಳ ವಿಶಿಷ್ಟ ರೀತಿಯಲ್ಲಿ ಮುರಿಯುತ್ತಿತ್ತು. ಸ್ವಲ್ಪ ಸಮಯದ ನಂತರ ಧ್ರುವ ಈಗ ಅವಳ ಹೊಟ್ಟೆಯನ್ನು ಸಹ ಸವರುತ್ತಾ ನಿಧಾನವಾಗಿ ತನ್ನ ಕೈಯನ್ನು ಧನ್ವಿಯ ಹೊಟ್ಟೆಯ ಕಡೆಗೆ ತೆಗೆದುಕೊಂಡು ಹೋಗಲು ಪ್ರಾರಂಭಿಸಿದನು. ಧನ್ವಿ ತಕ್ಷಣ ಗಾಬರಿಗೊಂಡು ನೇರವಾಗಿ ಧ್ರುವನ ಎದೆಯನ್ನು ಅಪ್ಪಿಕೊಂಡಳು. ತನ್ನ ದೇಹದಲ್ಲಿ ಉಂಟಾದ ಈ ತಳಮಳವನ್ನು ಅವಳಿಗೆ ನಿಯಂತ್ರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಧ್ರುವ ತನ್ನ ಕೈಯನ್ನು ಅವಳ ಭುಜದ ಮೇಲೆ ಇಟ್ಟು, ಏನಾಯಿತು ರೋಸ್ ಪೆಟಲ್? ನಾನು ನಿನ್ನನ್ನು ಪ್ರೀತಿಸುವುದು ನಿನಗೆ ಇಷ್ಟವಿಲ್ಲವೇ? ನಿನಗೆ ನನ್ನಿಂದ ವ್ರತವನ್ನು ಮಾತ್ರ ಮುರಿಸಿಕೊಳ್ಳಬೇಕಿತ್ತು. ವ್ರತದ ನಂತರ ತನ್ನ ಹೆಂಡತಿಯ ಮೇಲೆ ಪ್ರೀತಿ ಸುರಿಸುವ ಒಬ್ಬ ಗಂಡ ನಿನಗೆ ಬೇಡವೇ ಎಂದು ಕೇಳಿದನು. ಧನ್ವಿ ತನ್ನ ಮುಖವನ್ನು ತಗ್ಗಿಸಿ, ಹಾಗಲ್ಲ, ನಿಮ್ಮ ಪ್ರೀತಿ ನನಗೆ ಬೇಕು. ಆದರೆ ನನಗೆ ಭಯವಾಗುತ್ತಿದೆ. ನಾವಿಬ್ಬರು ಬಾಲ್ಕನಿಯಲ್ಲಿ ಇದ್ದೇವೆ ಅಲ್ಲವೇ? ಒಂದು ವೇಳೆ ಯಾರಾದರೂ ನೋಡಿದರೆ? ಇದನ್ನು ಹೇಳುವಾಗ ಅವಳ ಧ್ವನಿಯಲ್ಲಿ ಎಷ್ಟು ಮುಗ್ಧತೆ ಇತ್ತೋ ಅಷ್ಟೇ ಮದಮತ್ತೂ ಇತ್ತು. ಧ್ರುವ ಅವಳ ಮಾತಿಗೆ ನಕ್ಕನು ಮತ್ತು, ನನ್ನ ರೋಸ್ ಪೆಟಲ್ ಮೇಲೆ ಬೇರೆಯವರ ಕಣ್ಣು ಬೀಳುವುದನ್ನು ನಾನು ಸಹಿಸುವುದಿಲ್ಲ. ಹಾಗಾದರೆ ಬೇರೆ ಯಾರಿಗಾದರೂ ನಿನ್ನನ್ನು ನೋಡಲು ಬಿಡುತ್ತೇನೆ ಎಂದು ನೀನು ಹೇಗೆ ಯೋಚಿಸಿದೆ? ಆ ರೀತಿ ನೋಡಲು ನನಗೆ ಮಾತ್ರ ಹಕ್ಕಿದೆ. ನಿನ್ನನ್ನು ಸಂಪೂರ್ಣವಾಗಿ ನೋಡಲು, ನಿನ್ನನ್ನು ದಿಟ್ಟಿಸಲು, ನಿನ್ನ ದೇಹದ ಪ್ರತಿಯೊಂದು ಅಂಗವನ್ನು ನನ್ನ ಕಣ್ಣುಗಳಿಂದ ಸ್ಪರ್ಶಿಸಲು ಎಂದು ಹೇಳಿದನು. ಅವನ ಮಾತಿಗೆ ಧನ್ವಿ ಇನ್ನೂ ಹೆಚ್ಚು ತನ್ನೊಳಗೆ ಕುಗ್ಗಿದಳು. ಧ್ರುವ ಈಗ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಕೋಣೆಯೊಳಗೆ ಹೋಗಲು ಪ್ರಾರಂಭಿಸಿದನು. ಬಾಲ್ಕನಿಯಲ್ಲಿ ಇದ್ದ ಆ ಬಿಳಿ ಪರದೆಗಳು ಈಗ ಗಾಳಿಯಲ್ಲಿ ತೂಗಾಡಲು ಪ್ರಾರಂಭಿಸಿದವು ಮತ್ತು ಚಂದ್ರನು ಇನ್ನೂ ಹೆಚ್ಚು ಪ್ರಕಾಶಮಾನಾಗಿ ಹೊಳೆಯಲು ಪ್ರಾರಂಭಿಸಿದನು. ಧ್ರುವ ಧನ್ವಿಯನ್ನು ಹಾಸಿಗೆಯ ಮೇಲೆ ಮಲಗಿಸಿದನು
ಮತ್ತು ನಂತರ ಅವಳನ್ನು ನೋಡುತ್ತಾ ನಗುತ್ತಾ ಅವಳ ಮೇಲೆ ಒರಗಲು ಪ್ರಾರಂಭಿಸಿದನು. ಧನ್ವಿ ತನ್ನ ಕೈಯನ್ನು ಹಾಸಿಗೆಯ ಮೇಲೆ ಬಿಗಿಯಾಗಿ ಹಿಡಿದಳು. ಇದು ಮೊದಲ ಬಾರಿಗೆ ಅವಳು ಹೇಗೆ ಹಾಸಿಗೆಯ ಮೇಲೆ ಇದ್ದದ್ದು ಮತ್ತು ಧ್ರುವ ಅವಳ ಮೇಲೆ ಹೊರಗಿದ್ದನು. ಈ ಕನಸನ್ನು ಅವಳು ತನ್ನ ಮದುವೆಯ ರಾತ್ರಿಗೋಸ್ಕರ ಕಂಡಿದ್ದಳು. ಆದರೂ ಅವಳಿಗೆ ಏನು ಮತ್ತು ಹೇಗೆ ಆಗುತ್ತದೆ ಎಂದು ತಿಳಿದಿರಲಿಲ್ಲ. ಆದರೆ ಹೌದು, ಮದುವೆಯ ರಾತ್ರಿ ಒಬ್ಬ ಪತಿ ತನ್ನ ಪತ್ನಿಯನ್ನು ಬಹಳ ಪ್ರೀತಿಸುತ್ತಾನೆ ಎಂಬುದು ಖಚಿತವಾಗಿ ತಿಳಿದಿತ್ತು. ಆ ದಿನ ಪತಿ ಪತ್ನಿಯ ಮಿಲನವಾಗುತ್ತದೆ ಮತ್ತು ಅವರು ಶಾಶ್ವತವಾಗಿ ಒಂದಾಗುತ್ತಾರೆ. ಧ್ರುವ ಅವಳ ಕುತ್ತಿಗೆಯ ಮೇಲೆ ಬಾಗಿ, ನಾನು ಇಲ್ಲಿ ನಿನ್ನನ್ನು ಚುಂಬಿಸಲೇ ಎಂದು ಕೇಳಿದನು. ಧನ್ವಿ ನಾಚಿಕೆಯಿಂದ, ನನಗೆ ಗೊತ್ತಿಲ್ಲ, ನೀವು ಮಾಡಲು ಬಯಸಿದರೆ ಮಾಡಿ ಎಂದು ಹೇಳಿದಳು. ಅವಳ ಮಾತಿಗೆ ಧ್ರುವ ಬೇಗನೆ, ನೀನು ನನಗೆ ಬೇಡ ಎಂದು ಹೇಳಿದರೂ ಸಹ ರೋಸ್ ಪೆಟಲ್, ನಾನು ಕೇಳುತ್ತಿರಲಿಲ್ಲ. ಎಂದು ನಾನು ನಿನ್ನನ್ನು ಬಹಳಷ್ಟು ಪ್ರೀತಿಸಿಯೇ ತೀರುತ್ತೇನೆ. ನಿನಗೆ ನನ್ನಿಂದ ಪ್ರೀತಿ ಬೇಕು ಅಲ್ಲವೇ? ಹಾಗಾದರೆ ಇಂದು ಧ್ರುವ ರಾಣ ತನ್ನ ಹೆಂಡತಿಯನ್ನು ಪ್ರೀತಿಸಿದರೆ ಹೇಗೆ ಮಾಡುತ್ತಾನೆ ಎಂದು ನಾನು ನಿನಗೆ ತೋರಿಸುತ್ತೇನೆ ಎಂದು ಹೇಳಿದನು. ಇದನ್ನು ಹೇಳಿ ಅವನು ಮತ್ತೊಮ್ಮೆ ಅವಳನ್ನು ಚುಂಬಿಸಲು ಪ್ರಾರಂಭಿಸಿದನು. ಧ್ರುವನ ತುಟಿಗಳನ್ನು ಅವಳು ಇಂದು ಮೊದಲ ಬಾರಿಗೆ ಈ ರೀತಿ ತನ್ನ ದೇಹದ ಮೇಲೆ ಅನುಭವಿಸುತ್ತಿದ್ದಳು. ಹಿಂದೆ ಒಮ್ಮೆ ಧ್ರುವ ಅವಳನ್ನು ತನ್ನ ತುಟಿಗಳಿಂದ ಸ್ಪರ್ಶಿಸಿದ್ದನು. ಅದರ ನಂತರ ಅಂತಹ ಅವಕಾಶವೇ ಬಂದಿರಲಿಲ್ಲ. ಮತ್ತು ಇಂದು ಧ್ರುವ ಯಾವ ತೀವ್ರತೆಯಿಂದ ಅವಳನ್ನು ಚುಂಬಿಸುತ್ತಿದ್ದನೋ ಧನ್ವಿಯ ಕಾಲುಗಳು ಸಹ ನಡುಗಲು ಪ್ರಾರಂಭಿಸಿದವು. ಅವಳು ತನ್ನ ಉಗುರುಗಳನ್ನು ಧ್ರುವನ ಕೈಗಳ ಮೇಲೆ ಒತ್ತಲು ಪ್ರಾರಂಭಿಸಿದಳು ಮತ್ತು ಧ್ರುವ ಕೂಡ ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ಇನ್ನೂ ಬಿಗಿಯಾಗಿ ಹಿಡಿದುಕೊಳ್ಳುತ್ತಿದ್ದನು. ಧನ್ವಿ ಹೇಗೋ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳ ಪ್ರತಿ ಪ್ರಯತ್ನವೂ ವ್ಯರ್ಥವಾಗುತ್ತಿತ್ತು. ಈಗ ಧನ್ವಿ ತಕ್ಷಣ ಧ್ರುವನನ್ನು ದೂಡುತ್ತಾ ಬೇಗನೆ ಹಾಸಿಗೆಯಿಂದ ಎದ್ದು ಗೋಡೆಯ ಕಡೆಗೆ ಹೋದಳು. ಧ್ರುವ ಆಶ್ಚರ್ಯಗೊಂಡನು. ಅವನು ತನ್ನ ನಶೆ ತುಂಬಿದ ಕಣ್ಣುಗಳಿಂದ ಧನ್ವಿಯ ಕಡೆಗೆ ನೋಡುತ್ತಾ, ಏನಾಯಿತು ರೋಸ್ ಪೆಟಲ್, ನೀನು ಅಲ್ಲಿಗೆ ಏಕೆ ಹೋದೆ ಎಂದು ಕೇಳಿದನು. ಧನ್ವಿ ಇನ್ನೂ ಸಣ್ಣಗೆ ಅಳುತ್ತಾ, ಏನೋ ಆಗುತ್ತಿದೆ, ಕೇಳಿ, ನನಗೆ ಏನೋ ಆಗುತ್ತಿದೆ, ಪ್ರಾಣ ಹೊರಟು ಹೋಗುತ್ತಿದೆ ಅನಿಸುತ್ತಿದೆ ಎಂದು ಹೇಳಿದಳು. ಧ್ರುವ ಮುಖ ಸಿಂಡರಿಸಿಕೊಂಡು ನಂತರ ಹಾಸಿಗೆಯಿಂದ ಎದ್ದು ಅವಳ ಹತ್ತಿರ ಬರಲು ಪ್ರಾರಂಭಿಸಿದನು. ಅವನು ತನ್ನ ಶರ್ಟ್ನ ಗುಂಡಿಗಳನ್ನು ಬಿಚ್ಚುತ್ತಾ, ಇದು ಸರಿಯಲ್ಲ ರೋಸ್ ಪೆಟಲ್, ನೀನು ತಾನೇ ನಾನು ನಿನ್ನನ್ನು ಬಹಳಷ್ಟು ಪ್ರೀತಿಸಬೇಕೆಂದು ಬಯಸಿದ್ದು, ಮತ್ತು ನಿನಗೆ ಗೊತ್ತಾ, ನಾನು ಕೂಡ ನಿನ್ನನ್ನು ಬಹಳಷ್ಟು ಪ್ರೀತಿಸಲು ಬಯಸುತ್ತೇನೆ. ಆದರೆ ಈಗ ನೀನು ಭಯಪಡುತ್ತಿದ್ದೀಯ. ಹೀಗೆ ಹೇಗೆ ನಡೆಯುತ್ತದೆ ಇದನ್ನು ಹೇಳಿ ಅವನು ಅವಳ ಹತ್ತಿರ ಬಂದನು. ಮುಂದಿನ ಕ್ಷಣದಲ್ಲಿ ಧನ್ವಿ ತನ್ನ ಕೈಗಳನ್ನು ಗೋಡೆಯ ಮೇಲೆ ಇಡಲು ಬಯಸಿದಳು. ಆಗ ಅವಳ ಕೈಗಳಿಗೆ ಪರದೆಗಳು ಬಂದವು. ಧ್ರುವ ಅವಳ ಸೊಂಟದ ಮೇಲೆ ತನ್ನ ಕೈ ಇಟ್ಟನು. ಆಗ ಧನ್ವಿ ಜೋರಾಗಿ ಆ ಪರದೆಗಳನ್ನು ಎಳೆದು ಧ್ರುವನ ಕೈಯನ್ನು ತನ್ನ ಸೊಂಟದಿಂದ ತೆಗೆದು ತಕ್ಷಣ ಅಲ್ಲಿಂದ ಇನ್ನೊಂದು ಕಡೆಗೆ ಹೋದಳು. ಆ ಪರದೆಗಳು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾದವು. ಧ್ರುವ ಈಗ ಅವಳ ಈ ವರ್ತನೆಗೆ ಕೋಪದಿಂದ ಅವಳನ್ನು ನೋಡುತ್ತಾ, ಏನು ಮಾಡುತ್ತಿದ್ದೀಯ ರೋಸ್ ಪೆಟಲ್, ನಾನು ನಿನ್ನ ಹತ್ತಿರ ಬರುತ್ತಿದ್ದೇನೆ ಮತ್ತು ನೀನು ನನ್ನಿಂದ ಹೀಗೆ ದೂರ ಓಡಿ ಹೋಗುತ್ತಿದ್ದೀಯ. ಇದು ಒಳ್ಳೆಯದಲ್ಲವೇ? ದಯವಿಟ್ಟು ನನ್ನ ಹತ್ತಿರ ಬಾ. ನಾನು ನಿನ್ನನ್ನು ನನ್ನ ಎದೆಯ ಮೇಲೆ ತೆಗೆದುಕೊಳ್ಳಬೇಕು, ನನ್ನ ತೋಳುಗಳಲ್ಲಿ ತುಂಬಿಕೊಳ್ಳಬೇಕು. ನಾನು ಇನ್ನೂ ನಿನ್ನನ್ನು ಕೇವಲ ಚುಂಬಿಸಿದ್ದೇನೆ. ಈಗ ನಾವು ಇನ್ನಷ್ಟು ಹತ್ತಿರ ಹೋಗುತ್ತೇವೆ ಎಂದು ಹೇಳಿದನು. ಅವನ ಮಾತಿಗೆ ಧನ್ವಿಯ ಪ್ರಜ್ಞೆ ತಪ್ಪುವಂತಾಯಿತು. ಅವಳು ಬೇಗನೆ ದಯವಿಟ್ಟು ನಿಮ್ಮ ಶರ್ಟನ್ನು ತೆಗೆಯಬೇಡಿ ಎಂದು ಹೇಳುತ್ತಿದ್ದಳು. ಅವಳು ಹೇಳುತ್ತಿದ್ದಾಗಲೇ ಧ್ರುವ ತನ್ನ ಶರ್ಟನ್ನು ತೆಗೆದು ನೆಲದ ಮೇಲೆ ಎಸೆದನು ಮತ್ತು ನಾನು ಈ ಶರ್ಟನ್ನು ತೆಗೆಯದಿದ್ದರೆ ನಿನ್ನ ತುಟಿಗಳನ್ನು ನನ್ನ ಎದೆಯ ಮೇಲೆ ಹೇಗೆ ಅನುಭವಿಸಲಿ ರೋಸ್ ಪೆಟಲ್, ಬೇಗನೆ ನನ್ನ ಹತ್ತಿರ ಬಾ, ನನ್ನ ತೋಳುಗಳಲ್ಲಿ ಬಾ ಎಂದು ಹೇಳುತ್ತಾ ಅವನು ಮತ್ತೊಮ್ಮೆ ಧನ್ವಿ ಹತ್ತಿರ ಬರಲು ಪ್ರಾರಂಭಿಸಿದನು. ಮತ್ತು ಅವನು ಧನ್ವಿ ಹತ್ತಿರ ಬರುತ್ತಿದ್ದಂತೆ ಧನ್ವಿ ಮತ್ತೊಮ್ಮೆ ಪರದೆಗಳ ಮೇಲೆ ತನ್ನ ಕೈಯಿಟ್ಟು ಅವುಗಳನ್ನು ಜೋರಾಗಿ ಎಳೆದು ಇನ್ನೊಂದು ಕಡೆಗೆ ಓಡಿ ಹೋದಳು. ಕೋಣೆಯ ತುಂಬೆಲ್ಲ ಪರದೆಗಳು ಕೆಳಗೆ ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿದ್ದವು ಮತ್ತು ಧನ್ವಿ ಒಮ್ಮೊಮ್ಮೆ ಇಲ್ಲಿ ಒಮ್ಮೊಮ್ಮೆ ಅಲ್ಲಿ ಓಡುತ್ತಿದ್ದಳು. ಧ್ರುವ ಈಗ ತನ್ನನ್ನು ಮುಟ್ಟಿದರೆ ಏನಾಗುತ್ತದೆ ಎಂದು ಅವಳಿಗೆ ಅನಿಸುತ್ತಿತ್ತು. ಆದರೆ ಧ್ರುವ ಕೂಡ ಅವಳನ್ನು ತನ್ನಿಂದ ದೂರ ಹೋಗಲು ಬಿಡುತ್ತಿರಲಿಲ್ಲ. ಧನ್ವಿ ಎಲ್ಲಿಗೆ ಹೋಗುತ್ತಿದ್ದಳೋ ಅಲ್ಲಿಗೆ ಅವನು ಅವಳ ಹಿಂದೆಯೇ ಹೋಗುತ್ತಿದ್ದನು. ಮತ್ತು ಕೊನೆಗೆ ಧನ್ವಿ ಹಾಸಿಗೆಯ ಮೇಲೆ ಹತ್ತಿ ಇನ್ನೊಂದು ಕಡೆಗೆ ಓಡುತ್ತಿದ್ದಾಗ ಧ್ರುವ ಅವಳ ಕೈ ಹಿಡಿದು ತನ್ನ ಕಡೆಗೆ ಎಳೆದನು ಮತ್ತು ಮುಂದಿನ ಕ್ಷಣದಲ್ಲಿ ಧ್ರುವ ನೇರವಾಗಿ ಕೆಳಗೆ ನೆಲಕ್ಕೆ ಬಿದ್ದನು ಮತ್ತು ಧನ್ವಿ ಅವನ ಮೇಲೆ ಬಿದ್ದಳು. ಧ್ರುವ ಅವಳನ್ನು ಬಿಗಿಯಾಗಿ ತನ್ನ ಬಾಹುಗಳಲ್ಲಿ ಹಿಡಿದುಕೊಂಡಿದ್ದನು. ಕೆಳಗೆ ಕಾರ್ಪೆಟ್ ಹಾಸಿದ್ದ ಕಾರಣ ಅವಳಿಗೆ ಹೆಚ್ಚು ಗಾಯವಾಗಲಿಲ್ಲ ಮತ್ತು ಹೇಗಾದರೂ ಅವನು ನಶೆಯಲ್ಲಿ ಇದ್ದನು. ಆದ್ದರಿಂದ ಅವನಿಗೆ ಈಗ ತನ್ನ ನೋವು ಎಲ್ಲಿಂದ ಅನುಭವವಾಗಬೇಕು. ಅವನು ತನ್ನ ರೋಸ್ ಪೆಟಲನ್ನು ಮಾತ್ರ ಅನುಭವಿಸಲು ಬಯಸಿದ್ದನು. ಅವನು ಮತ್ತೊಮ್ಮೆ ಅವಳನ್ನು ಚುಂಬಿಸಲು ಪ್ರಾರಂಭಿಸಿದನು. ಧನ್ವಿ ಈಗ ತನ್ನ ಕೈಯನ್ನು ಧ್ರುವನ ತಲೆಯ ಮೇಲೆ ತಂದು ಅವನ ಕೂದಲಿನಲ್ಲಿ ತನ್ನ ಬೆರಳುಗಳನ್ನು ಸಿಕ್ಕಿಸಿಕೊಂಡಳು. ಅವಳ ಕಣ್ಣುಗಳು ಮುಚ್ಚಿದವು. ಅವಳು ಸಂಪೂರ್ಣವಾಗಿ ಮತ್ತಳಾಗತೊಡಗಿದಳು.
ಇಲ್ಲಿಯವರೆಗೆ ಮುಂದೆ ಏನಾಗುತ್ತದೆ ಎಂದು ಅವಳಿಗೆ ಭಯವಾಗುತ್ತಿತ್ತು. ಆದರೆ ಈಗ ಅವಳ ದೇಹದಲ್ಲಿಯೇ ಒಂದು ವಿಭಿನ್ನ ರೀತಿಯ ತಳಮಳ ಉಂಟಾಗುತ್ತಿತ್ತು. ಆದರೆ ನಿಧಾನವಾಗಿ ಧ್ರುವ ಇದ್ದಕ್ಕಿದ್ದಂತೆ ನಿಲ್ಲಲು ಪ್ರಾರಂಭಿಸಿದನು ಮತ್ತು ನಂತರ ಸಂಪೂರ್ಣವಾಗಿ ನಿಂತು ಹೋದನು. ಆಗ ಧನ್ವಿಯ ಕಣ್ಣುಗಳು ತೆರೆದವು. ಅವಳು ತಕ್ಷಣ ತನ್ನ ಮುಖವನ್ನು ತಿರುಗಿಸಿ ಧ್ರುವನ ಕಡೆಗೆ ನೋಡಿದಳು. ಅವನು ಅವಳ ಎದೆಯ ಮೇಲೆ ತನ್ನ ತಲೆ ಇಟ್ಟುಕೊಂಡು ಚುಂಬಿಸುತ್ತಲೇ ನಿದ್ರಿಸಿದ್ದನು. ಧನ್ವಿ ಆಶ್ಚರ್ಯಗೊಂಡಳು. ಅವಳು ಧ್ರುವನ ಕೆನ್ನೆಯ ಮೇಲೆ ತನ್ನ ಕೈ ಇಟ್ಟಳು. ಬಹುಶಃ ಅವಳು ಧ್ರುವನ ಕೆನ್ನೆಯನ್ನು ಈ ರೀತಿ ಸ್ಪರ್ಶಿಸುತ್ತಿರುವುದು ಇದೇ ಮೊದಲ ಬಾರಿಯಾಗಿತ್ತು. ಅವಳಿಗೆ ಒಂದು ವಿಭಿನ್ನ ಶಾಂತಿ, ಒಂದು ವಿಭಿನ್ನ ತಂಪಿನ ಅನುಭವವಾಯಿತು ಮತ್ತು ಅವಳು ಧ್ರುವನ ಕೈಯನ್ನು ತನ್ನ ಭುಜದ ಮೇಲೆ ಇಟ್ಟುಕೊಂಡು ಅವನನ್ನು ತಿರುಗಿಸಿದಳು. ಧ್ರುವನನ್ನು ನಿಭಾಯಿಸುವುದು ಅವಳಿಗೆ ಸ್ವಲ್ಪ ಕಷ್ಟಕರವಾಗಿತ್ತು. ಆದರೆ ಹೇಗೂ ಅವಳು ಧ್ರುವನನ್ನು ಕೆಳಗೆ ಮಲಗಿಸಿದಳು ಮತ್ತು ನಂತರ ತಾನೇ ತನ್ನ ಎದೆ ಮೇಲೆ ಕೈ ಇಟ್ಟುಕೊಂಡು ಅವನ ಕಡೆಗೆ ನೋಡಲು ಪ್ರಾರಂಭಿಸಿದಳು. ಈಗ ಅವಳ ಮುಖದ ಮೇಲೆ ಒಂದು ವಿಭಿನ್ನ ಗುಲಾಬಿ ಬಣ್ಣದ ಕಾಂತಿ ಹರಡುತ್ತಿತ್ತು. ಹಸಿವಿನ ಬಗ್ಗೆ ಗೊತ್ತಿಲ್ಲ, ಆದರೆ ಅವಳೊಳಗಿದ್ದ ಪ್ರೀತಿಯ ಹಸಿವನ್ನು ಧ್ರುವ ಪೂರೈಸಿದನೋ ಅಥವಾ ಇನ್ನೂ ಹೆಚ್ಚಿಸಿದನೋ ಅವಳಿಗೆ ಏನೇನೂ ಅರ್ಥವಾಗುತ್ತಿರಲಿಲ್ಲ. ಸೂರ್ಯೋದಯದ ಸಮಯ. ರಾಣಾ ಮೆನ್ಷನ್ನಲ್ಲಿ ಧ್ರುವ ಗಾಢ ನಿದ್ರೆಯಲ್ಲಿ ಮಲಗಿದ್ದನು ಮತ್ತು ಅವನು ಇನ್ನೂ ತಾನು ನಿನ್ನೆ ರಾತ್ರಿ ಮಲಗಿದ್ದ ಕಾರ್ಪೆಟ್ನ ಮೇಲೆ ಇದ್ದನು. ಸೃಷ್ಟಿಯವರ ಕಾರ್ಯದಿಂದ ಇನ್ನೇನಾದರೂ ಆಗಿದೆಯೋ ಇಲ್ಲವೋ, ಆದರೆ ಅವರು ಧ್ರುವನ ಕೈಗಳಿಂದ ಧನ್ವಿಯ ವ್ರತವನ್ನು ಮುರಿಸಿದ್ದರು. ಈಗ ವ್ರತ ಹೇಗೆ ಮುರಿದಿದೆಯೋ ಏನೋ, ಆದರೆ ಧನ್ವಿ ಖುಷಿಯಾಗಿದ್ದಳು. ಧನ್ವಿ ಕೂಡ ಧ್ರುವನಿಂದ ಹೆಚ್ಚು ದೂರ ಇರಲಿಲ್ಲ. ಅವಳು ಕೂಡ ಅವನ ಪಕ್ಕದಲ್ಲಿ ಮಲಗಿದ್ದಳು. ಅವಳ ಕಣ್ಣುಗಳು ಸುಮಾರು ಅರ್ಧ ಗಂಟೆ ಮೊದಲೇ ತೆರೆದಿದ್ದವು. ಆದರೆ ಆ ಅರ್ಧ ಗಂಟೆಯಿಂದ ಅವಳು ನಿರಂತರವಾಗಿ ತನ್ನ ಕೇಳಿಯನ್ನು ನೋಡುತ್ತಿದ್ದಳು. ಅವಳು ಈ ರೀತಿ ಧ್ರುವನನ್ನು ನೋಡಲು ಸಾಧ್ಯವಾಗುತ್ತಿರುವುದು ಇದೇ ಮೊದಲ ಬಾರಿಗೆ. ಇಲ್ಲದಿದ್ದರೆ ಅವಳ ಕಣ್ಣುಗಳು ಧ್ರುವನ ಮೇಲೆ ಬಿದ್ದರೂ ಅವನು ಅವಳನ್ನು ತಿನ್ನಲು ಓಡುತ್ತಿದ್ದನು. ಅದೇ ಸಮಯದಲ್ಲಿ ಧ್ರುವ ಆಕಳಿಸುತ್ತಾ ತನ್ನ ಕಣ್ಣುಗಳನ್ನು ತೆರೆದನು. ಮುಂದಿನ ಕ್ಷಣದಲ್ಲಿ ಅವನಿಗೆ ಏನೋ ವಿಚಿತ್ರವೆಂದೇ ಅನಿಸಿತು. ಅವನ ಕಣ್ಣುಗಳು ತಕ್ಷಣ ಧನ್ವಿಯ ಕಡೆಗೆ ತಿರುಗಿದವು ಮತ್ತು ಅವಳು ನಗುತ್ತಾ ತನ್ನ ಕಡೆಗೆ ನೋಡುತ್ತಿರುವುದನ್ನು ಕಂಡನು. ಅವನ ಕಣ್ಣುಗಳು ದೊಡ್ಡದಾದವು. ಮುಂದಿನ ಕ್ಷಣದಲ್ಲಿ ತಾನು ಹಾಸಿಗೆಯ ಮೇಲೆ ಮಲಗಿಲ್ಲ, ಬದಲಿಗೆ ಕಾರ್ಪೆಟ್ ಮೇಲೆ ಮಲಗಿದ್ದೇನೆ ಎಂದು ಅವನಿಗೆ ಅರಿವಾಯಿತು. ಧನ್ವಿ ಅವನ ಕಡೆಗೆ ನೋಡಿ ನಗುತ್ತಾ ಶುಭೋದಯ ಎಂದು ಹೇಳಿದಳು. ಧನ್ವಿ ಹೇಳುತ್ತಿದ್ದಂತೆ ಮುಂದಿನ ಕ್ಷಣದಲ್ಲಿ ಧ್ರುವ ಕೋಪದಿಂದ ನಡುಗುತ್ತಾ ತನ್ನ ಜಾಗದಲ್ಲಿ ಎದ್ದು ಕುಳಿತುಕೊಂಡನು. ಅವನು ತನ್ನ ಎದೆಯ ಕಡೆಗೆ ನೋಡಿದನು. ಅಲ್ಲಿ ಧನ್ವಿಯ ತುಟಿಗಳ ಗುರುತುಗಳು ಇದ್ದವು. ಧನ್ವಿ ಅವನನ್ನು ಚುಂಬಿಸದಿದ್ದರೂ ಧ್ರುವ ಅವಳನ್ನು ಚುಂಬಿಸುತ್ತಿದ್ದ ರೀತಿಯಿಂದ ಅವಳ ಲಿಪ್ಸ್ಟಿಕ್ನ ಗುರುತುಗಳು ಧ್ರುವನ ಎದೆಯ ಮೇಲೆ ಮೂಡಿದ್ದವು ಮತ್ತು ಈಗ ಧ್ರುವನ ಕಣ್ಣುಗಳು ಧನ್ವಿಯ ಕುತ್ತಿಗೆಯ ಕಡೆಗೆ ಹೋದವು. ಅಲ್ಲಿ ಗಾಢ ನೀಲಿ ಗುರುತುಗಳು ಕಾಣಿಸುತ್ತಿದ್ದವು. ಧನ್ವಿ ನಗುತ್ತಾ, ಏನಾಯಿತು, ನೀವು ಯಾಕೆ ಹೀಗೆ ಚಿಂತಿತರಾಗಿದ್ದೀರಿ ಎಂದು ಕೇಳಿದಳು. ಧ್ರುವ ಕೋಪದಿಂದ, ನಿನ್ನೆ ರಾತ್ರಿ ನಮ್ಮಿಬ್ಬರ ನಡುವೆ ಏನಾಯಿತು ಎಂದು ಕೇಳಿದನು. ಧನ್ವಿ ನಗುತ್ತಾ, ಅದನ್ನು ಏನೆಂದು ಕರೆಯುತ್ತಾರೆ ಎಂದು ನನಗೆ ಗೊತ್ತಿಲ್ಲ. ಆದರೆ ಅವಳ ಮಾತು ಪೂರ್ತಿಯಾಗುವ ಮೊದಲೇ ಧ್ರುವ ಕೋಪದಿಂದ, ಏನು ಅಸಂಬದ್ಧ, ನಮ್ಮಿಬ್ಬರ ನಡುವೆ ಹಾಗೆ ಎಂದಿಗೂ ಏನೂ ಆಗಲು ಸಾಧ್ಯವಿಲ್ಲ ಎಂದು ಹೇಳಿದನು. ಅವನ ಕೋಪವನ್ನು ನೋಡಿ ಧನ್ವಿ ಈಗ ಆಶ್ಚರ್ಯಚಕಿತಳಾದಳು. ಅವಳು ಬೇಗನೆ ಏನು ಹೇಳಲು ಹೊರಟಳು. ಆದರೆ ಅದಕ್ಕೂ ಮೊದಲು ಧ್ರುವ ತನ್ನ ಸ್ಥಳದಿಂದ ಸಂಪೂರ್ಣವಾಗಿ ಎದ್ದು ಮುಂದಿನ ಕ್ಷಣದಲ್ಲಿ ಸ್ನಾನದ ಕೋಣೆಗೆ ಹೋದನು. ಧನ್ವಿಯ ಹೃದಯಕ್ಕೆ ಆಘಾತವಾಯಿತು. ಅವಳು ಏನನ್ನೂ ಹೇಳಿರಲಿಲ್ಲ. ಅವಳು ತನ್ನಲ್ಲಿ ತಾನೇ, ನಾನು ಹಾಗೆ ಏನನ್ನೂ ಹೇಳಲಿಲ್ಲ. ನಿನ್ನೆ ರಾತ್ರಿ ನಮ್ಮಿಬ್ಬರ ನಡುವೆ ಏನಾಯಿತು, ಅದನ್ನು ನೀವೇ ತಾನೇ ಮಾಡಿದ್ದು, ನಾನು ಏನನ್ನೂ ಮಾಡಿಲ್ಲ. ಹಾಗಾದರೆ ಈಗ ನೀವು ನನ್ನ ಮೇಲೆ ಏಕೆ ಕೋಪಗೊಂಡಿದ್ದೀರಿ? ಇದನ್ನು ಹೇಳುತ್ತಾ ಅವಳ ಕಣ್ಣುಗಳಲ್ಲಿ ನೀರು ತುಂಬಿದ್ದು. ಬೆಳಿಗ್ಗೆ ಎದ್ದ ತಕ್ಷಣ ಧ್ರುವನ ಕಣ್ಣುಗಳು ತೆರೆದಾಗ ಇಂದು ಅವರ ದಿನವು ಪ್ರೀತಿಯಿಂದ ಪ್ರಾರಂಭವಾಗುತ್ತದೆ ಎಂದು ಅವಳು ಎಲ್ಲಿ ಯೋಚಿಸುತ್ತಿದ್ದಳು ಮತ್ತು ಎಲ್ಲಿ ಮತ್ತೊಮ್ಮೆ ಅವಳಿಗೆ ಧ್ರುವನ ಕೋಪವನ್ನು ಎದುರಿಸಬೇಕಾಯಿತು. ಆದರೆ ನಂತರ ಮುಂದಿನ ಕ್ಷಣದಲ್ಲಿ ಅವಳ ಕಣ್ಣುಗಳು ದೊಡ್ಡದಾದವು. ಅವಳು ತಕ್ಷಣ ಅವರಿಗೆ ನಮ್ಮಿಬ್ಬರ ನಡುವೆ ಏನೋ ಹೆಚ್ಚು ನಡೆದಿದೆ ಎಂದು ಅನಿಸುತ್ತಿದೆಯೇ? ಅಂದರೆ ಪತಿ ಪತ್ನಿಯರ ನಡುವೆ ಏನು ನಡೆಯುತ್ತದೆಯೋ ಅದು. ಆದರೆ ಹಾಗೆ ಏನೂ ಆಗಿರಲಿಲ್ಲ ಅಲ್ಲವೇ? ಅವರು ನನಗೆ ಚುಂಬಿಸಿದರು, ಆದರೆ ಉಳಿದ ವಿಷಯಗಳು ಆಗಿರಲಿಲ್ಲ ಎಂದು ಹೇಳಿದಳು. ಅವಳು ಮತ್ತೆ, ಕೇಳಿ, ನೀವು ಬಾಗಿಲು ತೆರೆಯಿರಿ, ಏನಾಯಿತು ಮತ್ತು ಏನಾಗಲಿಲ್ಲ ಎಂದು ನಾನು ನಿಮಗೆ ಹೇಳುತ್ತೇನೆ. ದಯವಿಟ್ಟು ನನ್ನ ಮೇಲೆ ಕೋಪಗೊಳ್ಳಬೇಡಿ, ನಿಮ್ಮ ಕೋಪವನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ ಎಂದು ಹೇಳಿದಳು. ಮುಂದುವರಿಯುವುದು.